ಸೊ ಮೇ ಮಂತ್ ಚಾಲೆಂಜ್ ಆಗಿ ಏನು ತೊಗೊಳೋಣ ಅಂದ್ರೆ ಈ ಡ್ರೆಸ್ ತೊಗೊಳಾನೆ. ಸೊ ಈ ಡ್ರೆಸ್ ನಾ ಹಾಕೋಬಹುದು, ಆದ್ರೆ ಇದನ್ನ ಇದು ಸ್ವಲ್ಪ ಟೈಟ್ ಆಗಕತ್ತೈತಿ, ಇನ್ನ ಅಷ್ಟು ಕರೆಕ್ಟ್ ಫಿಟ್ಟಿಂಗ್ ಬರವಾತೈತಿ. ಇಲ್ಲಿ ನೋಡ್ರಿ ಕೈಯಾಗ ಹಿಂಗೆ ನನ್ನ ಕೈ ಎತ್ತರ ನನಗೆ ಬಿಗದಂಗೆ ಆಕತ್ತಲ್ಲಿ. ನೋಡ್ರಿ ಕೈಯಾಗ ಹೆಂಗೆ ಇಲ್ಲಿ ಬಿಗ್ದಂಗೆ ಆಕೈತಿ, ಒಂದು ಸ್ವಲ್ಪ ಸ್ಪೇಸ್ ಇಲ್ಲ ನನಗೆ ಗಾಳಿ ಆಡಕ್ಕೆ. ಅದಕ್ಕೆ ಇದು ಲೂಸ್ ಆಗ್ಬೇಕು ನನಗೆ. ಈ ಮೇ ಮಂತ್ ಚಾಲೆಂಜ್ ಆದಮೇಲೆ ಇದು ಲೂಸ್ ಆಗ್ಬೇಕು. ಇಲ್ಲಿ ಎಲ್ಲ ಸ್ವಲ್ಪ ಟೈಟ್ ಐತಿ. ಆಮೇಲೆ ನೋಡ್ರಿ ಹೊಟ್ಟೆ ನೋಡ್ರಿ ಇದ್ರಾಗ ಹೆಂಗಂದ್ರೆ ಈ ಥರ ಹಿಂಗೆ ಹೊಟ್ಟೆ ಕಾಣತೈತಿ. ಸೊ ಇನ್ನು ಹೊಟ್ಟಿನ ಭಾಳ ಐತಂತ ಅದನ್ನೇ ಇಳಿಸ್ಕೋಬೇಕು. ಸೊ ಮೇ ಮಂತಾಗ ಇದು ಎಷ್ಟು ಕರಗ್ತೈತಿ ನೋಡೋನು. ಸೊ ಬಟ್ ಫೋಕಸ್ ಈಸ್ ಆನ್ ಹ್ಯಾಂಡ್ಸ್. ಏನಾರ ಇದ್ರಾಗೂ ಫ್ಯಾಟ್ ಲಾಸ್ ಆಕೈತೇನ ಅಂಥೇಳಿ. ಸೊ ನನ್ನ ಕಡೆ ವೇಟಿಂಗ್ ಮಷಿನ್ ಇಲ್ಲ. ಸೊ ಅದನ್ನು ನಾನು ಅಡ್ವಾಂಟೇಜ್ ಅಂತ ತೊಗೋತಾನೆ. ಯಾಕಂದ್ರೆ ಆ ನಂಬರ್ ಮೇಲೆ ಪರ್ಟಿಕ್ಯುಲರ್ ನಂಬರ್ ಅಂಥೇಳಿ ತಲೆ ಕೆಡ್ಸ್ಕೊಳಂಗಿಲ್ಲ. ಅದ್ರ ಬದಲಿ ನಾನು ಯಾವ ಡ್ರೆಸ್ ನನಗೆ ಬರವಾಲಾಗ್ಯಾವ, ಅವು ಹಾಕೊಳಕ್ಕೆ ಬರ್ತಾವೋ ಇಲ್ಲೋ, ನಂಗೆ ಕಂಫರ್ಟೇಬಲ್ ಆಗತ್ತಾವೋ ಇಲ್ಲೋ, ಅವನ್ನ ನೋಡಿ ನನ್ನ ಬಾಡ್ಯಾಗ ಫ್ಯಾಟ್ ಲಾಸ್ ಆಗಾಕತ್ತೈತಿ ಇಲ್ಲ ಅಂಥೇಳಿ ನಾ ಕಂಡು ಹಿಡ್ಕೋತಾನೆ. ಅದೇ ಇಂಟರ್ಮಿಟೆಂಟ್ ಫಾಸ್ಟಿಂಗದ ಗೋಲ್. ಮೇ ಮಂತ್ ಇದನ್ನು ಚಾಲೆಂಜ್ ತೊಗೊಳನೆ. 1 ಮಂತದ್ದು ಶಾರ್ಟ್ ಟರ್ಮ್ ಗೋಲ್. ಸೊ ಈ 1 ಮಂತ್ ಮೇ ಮಂತ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ ದಿನಕ್ಕೆ 20 ತಾಸು ಫಾಸ್ಟಿಂಗ್ ಮಾಡಿದ್ರೆ ಮತ್ತು ಬಾಡಿ ಒಳಗೆ ಈ ಕಾಂಪೋಸಿಷನಾಗ ಏನೇನು ಚೇಂಜ್ ಆಕತ್ತಂತ ಹೇಳಿ ಗೊತ್ತಾಕತಿ. ಸೊ ರೆಫರೆನ್ಸ್ಗೆ ಇದು ಒಂದು ವಿಡಿಯೋ ಮಾಡಿ ಇಟ್ಕೊಳಕತ್ತಾನೆ, ತೋರಿಸ್ಬೇಕು ನಿಮ್ಗೆ ಅಂತ ಹೇಳಿ. ನೋಡು 1 ತಿಂಗಳ ಆದ್ಮೇಲೆ ಏನೇನು ಚೇಂಜ್ ಆಕತಿ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರುಪು ಬರ್ತೈತಿ ವಿಡಿಯೋ ಹೆಚ್ಚು ಮಾಡಕ್ಕೆ. ಥ್ಯಾಂಕ್ ಯು.